ಅಲ್ಲಿದೊಂದು ವ್ಯವಹಾರ ಆಗ್ಬೇಕು, ತಗೊಳ್ಳೋದರಿ ಆಗ್ಬೇಕು, ಮಾರೋದರಿ ಆಗ್ಬೇಕು, ಆವಾಗ ಸಂತಿ ಹಸನಾಗ್ತದ. ಹಸನಾಗ್ತದಲ್ರಿ. ಅಂತ ಸಂತಿ ಮಾಡ್ಕೊಂಡು ಹೋಗ್ಲಕ್ಕ ಇಲ್ಲಿಗೆ ಬಂದಿದ್ದೇವೆ ಎಲ್ಲಾರು. ಇಂಥ ಸಂತಿ ಸಿಗ್ಬೇಕಾಗಿದ್ರೆ ಸುಮ್ಮ ಸಿಗುದಿಲ್ಲ. ಅದನ್ನ ಹೆಂಗ ಸಿಗುತ್ತದಪ್ಪ? ಮತ್ತ ಪೂರ್ವ ಜನ್ಮದ ಪುಣ್ಯದ ಫಲ ಯಾರಿಗೆ ಇರ್ತೈತ್ ನೋಡು, ಇಂಥ ಸಂತಿ ಸಿಗ್ತದ. ಒಮ್ಮೆ ಜರ ಇಂಥ ಸಂತಿ ನಾವು ಕಳ್ಕೊಂಡೇವಂದ್ರ ಮತ್ತೊಮ್ಮೆ ಸಿಗ್ತದೋ ಇಲ್ಲೋ ಯಾರಿಗೆ ಗುರ್ತಿಲ್ಲ. ಏನು ಗುರ್ತದ್ರಿ ಶಶಿಯಣ್ಣವ್ರ? ಇಲ್ರಿಪ್ಪ, ಇಲ್ಲ, ಒಟ್ಟ ಸಿಗಂಗಿಲ್ಲ. ಬಜಾರ್ ಯಾರಿಗೆ ಸಿಗುದಿಲ್ಲ. ಅಂತ ಮಾಯಾದ ಬಜಾರ್ ಇದು. ಎಲ್ಲಾ ಸಿಕ್ಕದಂದ್ರ ಮರುವಿಗೆ ಬಿದ್ದು ಎಲ್ಲಾ ಕಳ್ಕೊಂಡ್ರೆ ಕೆಲಸ ಆಗುದಿಲ್ಲ. ಏನ್ ಮಾಡಕತ್ತದ ಇದು ಮಾಯಾದ ಬೇಜಾರ. ಮಾಯಾ ಪ್ರಪಂಚದಾಗ ಬಿದ್ದು ಸಿಕ್ಕುವ ಮಾನವ ಜನ್ಮ. ನಂದು ಹೊಲ, ನಂದು ಮನಿ, ನಂದು ಆಸ್ತಿ, ನಂದು ರೊಕ್ಕ ರೂಪಾಯಿ ಬೆಳ್ಳಿ ಬಂಗಾರ ಎಲ್ಲ ನಾ ಮಾಡಿದ ಎಲ್ಲ ನನ್ನಿಂದೆ ನಡೆದತ್ತೇಳಿ ಮನುಷ್ಯನಿಗೆ ಏನಾಗ್ಬಿಟ್ಟದ? ನಾನು ನಡೆದೋದಿಪ್ಪ. ಒಟ್ಟ ಅಹಂಕಾರ ಬಂದಿದ ಮಾನವನಿಗೆ. ಇದು ಮನುಷ್ಯನಲ್ಲಿ ತುಂಬಿ ತುಳ್ಕಾಕತ್ತದ. ಅದಕ್ಕೆ ಹೇಳ್ಯಾರು, ದುನಿಯಾ ಜುಕ್ತಿ ಮಗರ್ ಜುಕ್ಕಾನ್ ವಾಲ ಛೈ. ಹೆಂಗಂದ್ರೇನ್ರಿಪ್ಪ ಮಾತಾ? ದುನಿಯಾ ಜುಕ್ಕಾಸ್ಬೇಕಾದ್ರೆ ವಸ್ತು ಮೊದಲು ಇರ್ಬೇಕಲ್ರಿ. ವಸ್ತು ಜರ್ ಇತ್ತಂದ್ರೆ ಎಲ್ಲ ಹೇಳಕ್ ಬರ್ತದ, ಕೇಳಕ್ ಬರ್ತದ, ಮಾತಾಡಕ್ ಬರ್ತದ, ಅದನ್ನೆಲ್ಲ ಅರ್ಥ ಮಾಡ್ಕೊಳಕ್ ಬರ್ತದ, ತಿಳ್ಕೊಳಕ್ ಬರ್ತದಪ್ಪ. ಆ ತಿಳ್ಕೊಳಂತ ಶಕ್ತಿ ಇವತ್ತು ನೀವು ಪಡ್ಕೋಬೇಕಾಗಿದ್ರ ಆ ಭಗವಂತನ ದರ್ಶನ ಮಾಡ್ಬೇಕು, ಪರಮಾತ್ಮನ ಸೇವೆಯನ್ನ ಮಾಡ್ಬೇಕು. ಹೌದು ಮಾಡ್ಬೇಕಪ್ಪ. ವಿಷಯದ ಕಡೆ ಲಕ್ಷ್ಯ ಇಡ್ರಿ. ಈ ಮಾತು ಹೆಂಗಾಗ್ಯದ ನೋಡು. ನಮ್ಮ ಮಾಳು ಮಾಸ್ತರ್ ಅವ್ರೆ ಗುರು ಮತ್ತ ದೇವರ ವಿಷಯ ಇಟ್ಟ ಸಮಯದಾಗ ಜಗತ್ತಿನೊಳಗ ದೇವರು ಅನ್ನೋದು ನನ್ನ ಪಾಲಿಗೆ ಅಂತ ಹೇಳಿದಿಲ್ರಿ? ಹೇಳೇವಲ್ರಿ. ಆ ದೇವರ ಬದಲಾಗ ಮಾತುಗಳನ್ನ ಮಾಡಿದ. ಏನಪ್ಪ? ಅನಂತ ಯುಗ, ಇಸ್ತಾಳ್ ಯುಗ, ಅದ್ಭುತ ಯುಗ, ತಾಮಸ್ ಯುಗ, ತಾರಜ್ ಯುಗ ಅಂತೇಳಿ ಯುಗದ ಹೆಸರು ಹೇಳಿದ್ಗಳಿಂದೇನೆ. ಹೌದು. ಮಾಳು ಮಾಸ್ತರ್ ಅಂದ್ರು ಎಲ್ಲಿ ಅನಂತ ಯುಗ, ಎಲ್ಲಿ ತಾಂಬಾಜ್ ಯುಗ ಅಂದ್ರು. ಹೌದಾ? ಅದಕ್ಕೆ ಹೇಳಿದ್ರು ಅವರು, ಹೊಟ್ಟಿಗೆ ಮೊದಲ ಮುದ್ದೆ ಬೇಕು, ಕಣ್ಣಿಗೆ ನಿದ್ದಿರ್ಬೇಕು, ಮಸ್ತಕ ಬುದ್ಧಿರ್ಬೇಕು. ಬುದ್ಧಿದ್ರು ನಡೀತದ. ಮಾಳು ಮಾಸ್ತರ್ ಅವರು ಎಲ್ಲಾ ವ್ಯವಹಾರ ನಡೆಸಬೇಕಾದ್ರೆ ಮೊದಲ ಬುದ್ಧಿರ್ಬೇಕು. ಬೇಕಲ್ರಿ, ಬುದ್ಧಿ ಅನ್ನೋದು ಬೇಕಲ್ಲ. ಮಚ್ಚ ಕುರುಮ ವರ ನರಸಿಂಹ ವಾಮ ಪರಶುರಾಮ ರಾಮ ಭವಿದ್ಯ ಕೃಷ್ಣ ಕಲಂಕಿ ಅವತಾರ. ಅನಂತ ಯುಗ, ಇಸ್ತಾಳ್ ಯುಗ, ಅದ್ಭುತ ಯುಗ, ತಾಮಸ್ ಯುಗ, ತಾರಜ್ ಯುಗ, ತಾಂಡಜ್ ಯುಗ, ಭಿನ್ನುಕ್ತ ಯುಗ, ಬಂಗತ ಯುಗ, ಮನೋಣ ಯುಗ, ವಿಶ್ವಾಸ ಯುಗ, ಲಂಕರ್ತ ಕಿರ್ತ ಧಾಪಾರಿದು ಕಲಿಯುಗ. ಎಷ್ಟಾದ್ರಿ ಸರ? ಲೆಕ್ಕದಲ್ಲಿ ನೀವು 18 ಯುಗ ಅದು. 18 ಯುಗ ಅದು. 18 ಯುಗದಾಗ ಪರೀಕ್ಷೆ ಎಲ್ಲಿಗೆ ಬಂದದ? ಎಲ್ಲಿಗೆ ಬಂದದ್ರಿ ಸರ? 14 ಯುಗ ಖುಲ್ಲಾಯ್ತು. 4 ಯುಗದಾಗ ಪರೀಕ್ಷೆ ನಡೀತು. 4 ಯುಗದಾಗ ಪರೀಕ್ಷೆ ಹೆಂಗ ಚಾಲು ಆಯ್ತಪ್ಪ ಅಂತಂದ್ರ, ಹೆಂಗಾಗಿದ್ರಿ ಸರ ಪರೀಕ್ಷೆ? ಕೃತ, ತ್ರೇತ, ದ್ವಾಪರ, ಕಲಿಯುಗ. ಕೃತ ಯುಗದ ವರ್ಣವಾದಿತ್ತಪ್ಪ ಅಂತಂದ್ರ ಬಂಗಾರ ವರ್ಣ ಇತ್ತು. ಯಾವುದು? ಬಂಗಾರ ವರ್ಣ. ಕೃತ ಯುಗದ ವರ್ಣ ಬಂಗಾರದಿತ್ತು. ಧರ್ಮಕ್ಕೆ 4 ಕಾಲಿದ್ದು. ಏನು 4 ಕಾಲ ಧರ್ಮಕ್ಕಿತ್ತು? ಧರ್ಮಕ್ಕೆ 4 ಕಾಲಿತ್ತು. ಮನುಷ್ಯನ ಶರೀರ 28 ಮೊಳದ ಶರೀರ ಇತ್ತು. ಎಷ್ಟ್ರಿ? ಬ್ರಹ್ಮ ಕುಮಾರ ತಯಾರು ಮಾಡಿದಂತ ಈ ಮಾನವ ಶರೀರ ಎಷ್ಟು? 8. 28 ಮೊಳದ ಶರೀರ ತಯಾರಾಯ್ತು. 28 ಮೊಳದ ಶರೀರ ತಯಾರಾಯ್ತು. ಬಂಗಾರ ವರ್ಣಿತ್ತು. ಧರ್ಮಕ್ಕೆ 4 ಕಾಲಿದ್ದು. ಇದು ಕೃತಯುಗ ಸರಿಯಾಕ ಬತ್ತು. ಸಣ್ಣಾಗಿ ಸ್ವಲ್ಪ 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 ಚಾಲು ಆಯ್ತು. ಕೃತ ಸರಿತು, ತ್ರೇತ ಚಾಲು ಆಯ್ತು. ತ್ರೇತಾಯುಗದಾಗ ಏನೈತಂದ್ರ ಏನಾಗ್ಯದ್ರಿ ಸರ? ಬಂಗಾರ ವರ್ಣ ಹೋಯ್ತು, ಬೆಳ್ಳಿ ವರ್ಣ ಆಯ್ತು. ಬೆಳ್ಳಗಾಯ್ತು ಎಲ್ಲ ಬಂಗಾರದವ್ರದ್ದು ಹೋಗಿ. ಅದನ್ನ ಬೆಳ್ಳಿ ವರ್ಣ ಆಯ್ತು. 28 ಮೊಳದ ಶರೀರ ನಿಂತು ನೋಡ್ರಿ. ಬರೇ 14 ಮೊಳದ ಶರೀರ ಉಳಿತು ಮಾನವಗ. ಎಷ್ಟ್ರಿ? 14 ಮೊಳ ಶರೀರ. 14 ಮೊಳದ ಶರೀರ ಉಳಿತು. ಇಲ್ಲಿ ಧರ್ಮಕ್ಕೆ ಕಾಲ ಎಷ್ಟು ಉಳಿದು? 4.
ನಾಲ್ಕಿಲ್ಲ ಒಂದು ಕಮ್ಮಿ ಆಯ್ತು, ಬರೇ 3 ಕಾಲ ಮ್ಯಾಲ ಧರ್ಮ ನಿತ್ತು. ಹೌದೌದು. ಎಷ್ಟ್ರಿ 3 ಕಾಲ ಮ್ಯಾಲ ಧರ್ಮ ನಿತ್ತು. ಇದ್ರಾಗ ಏನಾಯ್ತಂದ್ರ ಮತ್ತ ಸ್ವಲ್ಪ 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 ಕಡಿಮೆ ಆಗಾಕತ್ತು. ನಂದು ನಂದು ಅನ್ನೋದು ಸ್ವಲ್ಪ ಚಾಲು ಆಯ್ತು. ಇದನ್ನು ಒಂದು ಯುಗ ಸರಿಯಾಕ ಬತ್ತು. ತ್ರೇತಾ ಸರಿತು, ದ್ವಾಪಾರ ಯುಗ ಚಾಲು ಆಯ್ತು. ದ್ವಾಪಾರ ಯುಗ ಯಾವಾಗ ಚಾಲು ಆಯ್ತು? 14 ಮೊಳದ ಶರೀರ ಇದ್ದುದು ಎಷ್ಟು ಉಳಿತು? ಎಷ್ಟು ಉಳಿತ್ರಿ ಸರ? ಬರೇ 7 ಮೊಳ ಶರೀರ ಮನುಷ್ಯಂದಾಯ್ತು. ಕೂದಲು ಬಿಚ್ಚದಂಗ ಬಿಚ್ಚಬೇಕು. ಬೆಣ್ಣಿ ಹೊಡೆದ್ರೆ ಒಂದು ಕೂದಲು ಹೊಂಡಬೇಡ್ದು ಮಾಡು ಮಸ್ತರ. ವಿಷಯ ಹಂಗಿರ್ಬೇಕಿದ. ಮಾತಾಡಬೇಕು ಹಂಗ ವಿಷಯ. ನಾ ಹೇಳಿದೆ ಅದಕ್ಕ ಆಡ ಚಂಡಿ ಮೇಯ್ದಂಗ ಆಗ್ಬೇಡತ್ತೇಳಿ ಇದ್ರ ಕಾಲ ಹೇಳಿದ್ನ. ಬಡ್ಡಿ ಹಚ್ಚಿ ಬರ್ಬೇಕು. ಏನು ದ್ವಾಪಾರ ಯುಗ ಚಾಲು ಆಯ್ತು. ದ್ವಾಪಾರ ಯುಗದಾಗ ಬೆಳ್ಳಿ ಹೋಯ್ತು, ತಾಮ್ರ ವರ್ಣ ಚಾಲು ಆಯ್ತು. ಬಂಗಾರದ ಹೋಯ್ತು, ಬೆಳ್ಳಿ ಹೋಯ್ತು, ತಾಮ್ರ ವರ್ಣ ಯಾವಾಗ ಚಾಲು ಆಯ್ತು? ಯಾವಾಗ್ರಿ ಸರ? 14 ಮೊಳದ ಶರೀರ ಆಯ್ತು. ಧರ್ಮ ಎಷ್ಟು ಕಾಲ ಮ್ಯಾಲ ನಿತ್ತು? 3 ಕಾಲ ಮ್ಯಾಗ. 3 ಕಾಲ ಸರದದ 2 ಕಾಲ ನಿತ್ತದ. ಈಗ 2 ಕಾಲ ಮ್ಯಾಲ ಧರ್ಮ ನಿತ್ತು. ಪುಣ್ಯಕ್ಕೆ ಸ್ವಲ್ಪ 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 ಚಾಲು ಆಯ್ತು. ಮತ್ತೆ ಅದನ್ನು ಒಂದು ಯುಗ ಸರಿತು. ಕೊನೆಗೆ ಬತ್ತು ನೋಡಿದು ಕಲಿಯುಗ. 4,32,000 ವರ್ಷ ಕಲಿಯುಗದ ಆಯುಷ್ಯ. ಎಷ್ಟ್ರಿ? 4,32,000. 32,000 ವರ್ಷ ಕಲಿಯುಗದ ಆಯುಷ್ಯ ಆಯ್ತು. ಇದ್ರೊಳಗ ಬಂಗಾರ ಹೋಯ್ತು, ಬೆಳ್ಳಿ ಹೋಯ್ತು, ತಾಮ್ರದ ಹೋಯ್ತು, ಕಬ್ಬಿಣ ವರ್ಣ ಚಾಲು ಆಯ್ತು, ಮಣ್ಣಿನ ವರ್ಣ ಚಾಲು ಆಯ್ತು. ಧರ್ಮಕ್ಕೆ 3 ಕಾಲ ಹೋದು ಕುಲ್ಲ, ಅದು ಒಂದೇ ಕಾಲ ಉಳ್ದದು ಧರ್ಮ. ಎಷ್ಟ್ರಿ? ಒಂದೇ ಕಾಲ. ಧರ್ಮ ಅನ್ನೋದು ಒಂದು ಕಾಲ ಮ್ಯಾಲ ಉಳ್ದದ. ಈ ಧರ್ಮಕ್ಕೆ ಒಂದೇ ಕಾಲದಂದ್ರು ಇದು ಧರ್ಮ ಕಾಪಾಡಕತ್ತದ. ಯಾರದಿದ್ದಂದ್ರ ಶ್ರೇಷ್ಠ ಪರಮಾತ್ಮನ ಆಧಾರದ. ಹೌದೌದು. ಎಷ್ಟು ಸರದದ? ಎಷ್ಟು ಸರ? ಕಲಿಯುಗದ ಆಯುಷ್ಯ 4,32,000 ಒಳಗೆ ಇನ್ನ ಬರೇ ಮ್ಯಾಗಿನ ಕೊಂಚ ಬಿ ಕುಲ್ಲ ಆಗಿಲ್ಲ. ಹೌದೌದು. ಇಂಥ ಕೊಂಚ ಕುಲ್ಲ ಅನ್ನೋದೊಳಗ ನನ್ನವರು, ತನ್ನವರು, ತಾಯಿ, ತಂದಿ, ಬಳಗ, ಅಣ್ಣ, ತಮ್ಮ ಯಾರೇ ಖೂನಿಡವ್ರು ಅದಾರೇನ್ರಿ? ಒಟ್ಟೆ ಈಗ ಕಲಿಯುವಾಗ ಯಾರಿಲ್ಲ. ಇನ್ನ ಈಗ ಮಾತಾಡಿದ್ರಲ್ಲ, ಒಳ್ಳೆಯಾಡ್ತಿದ್ರಲ್ಲ ನಮ್ಮ ಸರ್ಜೋಡಿ, ಒಳ್ಳೆ ಕಲಾವಂತರು. ಯಾಕ ಹೇಳುದದ ಮಾತಪ್ಪ ಅಂತಂದ್ರ, ಯಾಕೆ ಹೇಳಬೇಕಾಗಿದ್ರಿ ಸರ್ ಇದೇ ಮಾತ? ಇವರು ಬಹಳ ಪ್ರೇಮದಿಂದ ನಮ್ಮವ್ರ ಅದಾರ ಅಂತೇಳಿ ನಾವೆಲ್ಲ ಹೆಗಲ ಮೇಲೆ ಕೈ ಹಾಕ್ತೇವಿ. ಬೆನ್ನಾಗ ಚೂರ್ ಹಿಂದೆ ಇರ್ತದ್ರಿ. ಹೌದು. ನಿಮ್ಮ ಕಾಲ ಬಂದದ. ಧರ್ಮಕ್ಕೆ ಅಡಚಣೆ ನಡೆದದ. ಕರ್ಮ ಹೆಚ್ಚಾಗಕತ್ಯದ. ಧರ್ಮ ಏನ್ ಮಾಡಕತ್ಯದ? ಬರೇ ಒಂದೇ ಕಾಲ ಊರ್ಯದ. ಈ ಒಂದು ಕಾಲ ಮ್ಯಾಲ ಧರ್ಮ ನಿಂತಿಟ್ಟೆಲ್ಲ ಜಗ ಎಲ್ಲ ಕಾಪಾಡಕತ್ಯದ. ಹೌದೌದು. ಇದಕ್ಕೆ ಕಾರಣ ಯಾರು? ಕೃಷ್ಣ ಬಾಯಿಲೆ ಹೇಳ್ತಾನಂದಿರಿ. ಮಾವು ಮಾಸ್ತರ್ ಅವ್ರ ಬಾಯಿಲೆ ಹೇಳು ಮಾಸ್ತರ. ನೀವು ಲೆಕ್ಕ ಹಾಕ್ಬೇಕು, ಯಾವ್ದ್ರಾಗ ಮಾತಾಡ್ತಾರ ಮಾಸ್ತರ್ ಅನ್ನೋದು ಲೆಕ್ಕ ಇರ್ಬೇಕು. ಇನ್ನ ಹಳಿ ಆದ್ರೂ ಹುಳಿ ಹೋಗಿಲ್ಲ ಮುತ್ಯಾಗ. ಹಂಗೆ ಹೋಗ್ತಿದ್ದೆ ಅದು. ಇನ್ನ ಪವರ್ಫುಲ್ ಅದ ಗಾಡಿ. ಯಾರೇ ಮಾತಾಡಿರ್ತಾರೆ. ಈ ಜಿಗಜೇವಣಿ ಮಲ್ಲಿಕಾರ್ಜುನ್ ಮಾಸ್ತರ್ ಹಾದಿ ಬಿಟ್ಟು ಮಾತಾಡುವಂತ ಮಾಸ್ತರ್ನೇ ಅಲ್ಲ ಅಂತೇಳಿ ತಿಳಿಯಾಗಿದ್ದು ಮೊದಲ ಗುರ್ತಿರ್ಬೇಕು. ಇಂಥ ಕಲಿಯುಗದಾಗ ಧರ್ಮವನ್ನ ಹಿಡಿದು ಒಂದು ಕಾಲ ಮೇಲಿದ್ರು ಜಗತ್ತನ್ನ ಕಾಪಾಡಂತ ಪರಮಾತ್ಮನೇ ಅದಾನ. ಅನ್ನ ಹಾಕಮದಾನ. ನಿನ್ನ ಗುರು ಯಾವ ರೂಪವನ್ನು ತೊಟ್ಟ, ಎಟ್ಟ ವರ್ಣಗಳನ್ನು ಕೊಟ್ಟ, ಶರೀರಕ್ಕೆ ಎಟ್ಟೆಟ್ಟ ಅವಯವಗಳನ್ನು ಕೊಟ್ಟ, ಗುರುವಿಂದ ಯಾನ ಖೂಲದ ತೋರ್ಸು. ದೇವರು ಮಾಡೋ ಕೆಲಸ ಬಹಳ ಅದಾವ. ಒಂದೇ ಮಾಡಿಲ್ಲ, ಎರಡೇ ಮಾಡಲಿಲ್ಲ, ಎಷ್ಟೋ ಮಂದಿಗೆ ಹುಡ್ಸ್ಯಾನ, ಎಷ್ಟೋ ಮಂದಿ ಜಗತ್ತಿನೊಳಗ ಹೆಸರಾಗುವಂತ ಕೆಲಸ ಮಾಡ್ಯಾನ. ಗೊತ್ತಿರ್ಬೇಕು ನಿಮಗೆ. ದಕ್ಷ ಬ್ರಹ್ಮ 21 ವ್ಯಕ್ತಿಯನ್ನು ಹೂಡಿದ. ಎಷ್ಟ್ರಿ? 21 ಎತ್ತೆ ಹೂಡಿದ. 21 ಯಜ್ಞೆಯನ್ನು ಹೂಡಿದಾಗ ಎಲ್ಲ ದೇವಾತ್ ಋಷಿ ಮುನಿಗಳು ಆಮಂತ್ರಣ ಕೊಟ್ಟಿದ್ದ. ಅದು ಆಮಂತ್ರಣ ಕೊಟ್ಟು ಸೂರ್ಯ, ಚಂದ್ರ, ಬ್ರಹ್ಮ, ವಿಷ್ಣು, ಮಹೇಶ್ವರ ಎಲ್ಲಾರು ಜಗತ್ತಿನೊಳಗ 33 ಕೋಟಿ ದೇವಾತ್ರು, 66 ಕೋಟಿ ದೈತ್ರು ಎಲ್ಲಾರು ಬಂದಿದ್ರು. ಹೌದೌದು. ಕಾಸ ಹೊಟ್ಟಿಲೆ ಹುಟ್ಟಿದ ಮಗಳಿಗೆ ಆಮಂತ್ರಣ ಕೊಟ್ಟಿದ್ದಿಲ್ಲ. ದೇವಿಗೆ ಸಿಟ್ಟು ಬಂತು. ಕೆಟ್ಟ ಸಿಟ್ಟು ಬಂತು ದೇವಿಗೆ. ಸಿಟ್ಟು ಬಂದ ತಾಳ ಯಾವಾಗ ನನ್ನಪ್ಪ ನನಗೆ ಕರೆದಿಲ್ಲ ಅಂದ್ರೆ ನಾ ಹೋಗಬೇಕಂತೇಳಿ ಪತಿದೇವ ಹೇಳ್ತಾಳ. ಏನು ಹೇಳ್ತಾಳ ಮಾತ?
ಪತಿ ದೇವರ ಗಂಡನೇ ದೇವರ ತಿಳಿ ಜಗತ್ತಿನಾಗ ಸುದ್ದಿ ಸಾರ್ತದ. ಅಂತ ಪರಮಾತ್ಮಗ ಹೇಳಿದ ದೇವಿ ಗಂಡಗೆ ಗುರು ಅಂದಿಲ್ಲ, ಗಂಡಗೆ ದೇವರ ಅಂದಾರ. ದೇವರ ತಿಳಿ ಪಾಲಿಸ್ಯಾರ, ಗುರು ಅಲ್ಲಿಲ್ಲ ಅಲ್ಲಿ. ಅದೇ ದೇವರಿಗೆ ಹೋಗಿ ಕೇಳಿದಾಗ ಹೇಳ್ತಾನ, ಏನು ಹೇಳದ ಮಾತ? ದೇವಿ ನೀವ್ ಹೋದ್ರು ನಿನ್ನ ಕಿಮ್ಮತ್ತು ಸಿಗುದಿಲ್ಲ, ನೀವ್ ಹೋಗ್ಬೇಡ ಅಂದ್ರು. ದೇವಿ ಕೇಳಿಲ್ಲ. ಹೌದು, ನಾ ಹೋಗಕ್ಕೆ ತಿಳಿ ಹೋಗಿಬಿಟ್ಟಳು. ದಕ್ಷ ಬ್ರಹ್ಮ ಮನಿತಾನ ಮಗಳ ಬಂದ್ರೆ ಕರೀಲಿಲ್ಲ, ಮನ್ನಸಲಿಲ್ಲ, ಬಾಲ ಅಂತೇಳಿ ಒಳಗ ಕರೀಲಿಲ್ಲ. ಕರಿಲಾರ ಸಂಬಂಧ ದೇವಿಗೆ ಭಯಂಕರ ಸಿಟ್ಟು ಬಂತು, ಅವಮಾನ ಆಯ್ತು. ಹೊಳ್ಳಿ ನನ್ನ ದೇವರಿಗೆ ಮುಖ ತೋರಿಸಬಾರ್ದು. ಹೌದೌದು. ಯಾರಿಗೆ ಅಂದಳು? ದೇವರಿಗೆ. ಹೌದು, ಅಪ್ಪಗ. ಅಪ್ಪ ಅಲ್ಲ, ತನ್ನ ದೇವರಿಗೆ, ತನ್ನ ಗಂಡಗೆ ಹೊಳ್ಳಿ ಮುಖ ಹೋಗಿ ನಾ ತೋರಿಸಬಾರ್ದು ಅಂತೇಳಿ. ಅವಾಗ ಇದೇ ಒಂದು ಅಗ್ನಿ ಕುಣದಾಗ ಹಾರಿ ಜಗದ ಪ್ರಾಣ ಕೊಡಬೇಕಂತೇಳಿ ಅಗ್ನಿ ಕುಡ್ದಾಗ ಜಗದಳು. ಹೌದೌದು. ಯಾರಿಗೆ? ನನ್ನ ದೇವರಿಗೆ ಅರ್ವಂಟಾಯ್ತು. ನಿನ್ನ ಗುರು ಇಲ್ಲ ಅಲ್ಲಿ. ಅಲ್ಲೇನ ಗುರು? ಯಾವಾಗ ಹುಟ್ಟದ ನಿನ್ನ ಗುರುವಿನ ಸೃಷ್ಟಿ? ಯಾವಾಗ? ಇದು ಎಲ್ಲ ದೇವರ ಸೃಷ್ಟಿ ಅದು. ಹೌದು. ಅವಾಗ ಏನು ಪರಮಾತ್ಮ ಗರ್ವ ಸಂಜಾನ ಇತ್ತು. ವಿಚಾರ ಮಾಡ್ದ, ಈ ದೇವಿ ಸುಟ್ಟುಕೊಂಡು ಸೈತಾಳ, ಈಕಿನ ಜೀವಂತ ಮಾಡ್ಬೇಕಂತೇಳಿ ಜಡಿ ಜಾಡಿಸಿ ನೆಲಕ್ಕ ಹೊಡೆದ. ದೇವ್ರು ಹುಟ್ಟಿ ಬಂದ ಜಡಿ ಒಳಗ. ಹೌದು. ಎದ್ರ ಒಳಗ? ನದಿ ಒಳಗ. ಯಾರ ಜಡಿ? ದೇವರ ಜಡಿ ವೀರಭದ್ರನ. ಪರಮಾತ್ಮನ ಜಡಿ ಒಳಗ ದೇವ್ರು ಹುಟ್ಟಿ ಬಂದಾನ. ದೇವರ ಜಡಿ ಒಳಗ ಇಂತ ದೇವ್ರು ಹುಟ್ಟ್ಯಾನ. ನಿಮ್ಮ ಗುರುವಿನ ಜಡಿ ಆಗ ಯಾವ ಹುಟ್ಟದ ಅಂತದ್ದು ತೋರಿಸ್ಕೊಡಿ. ಹಿಂಗಾದ ನಮ್ಮಲ್ಲಿ ಬಾಯ್ತೊಂಡಿ ಮಾತಿಲ್ಲ. ಇದಕ್ಕೆ ಹಂಗ ಹೇಳಿದ್ರು ಫೋಕ ಲೇಖ ಸಜ್ಜ ಇರ್ಬೇಕು. ಇದಕ್ಕೆ ಇರ್ಲಿ. ಹೆಂಗ ನಮ್ಮ ಗುರುವಿನ ಆಧಾರದ ಅದೇ ದೇವಿನ ಹೋಗಿ ಏನು ಮಾಡ್ದ? ಶರೀರ ಎಲ್ಲ ಸುಟ್ಟಿತ್ತು. ಅವಾಗ ಪರಮಾತ್ಮ ಒಳಗಿಂದ ಎತ್ತೋಡ ತನ್ನ ಹೆಗಲ ಮೇಲೆ ಕುಡಿಸೋಡು 56 ದೇಶಗಳನ್ನ ತಿರುಗಾಡಿದ. ಒಂದೊಂದು ದೇಶದಾಗ ಒಂದೊಂದು ಎಲುವುಗಳನ್ನ ಬಿದ್ದು 56 ಎಲುವುಗಳನ್ನ ಜೋಡಿಸಿ ಮತ್ತ ಒಂದಕ್ಕೊಂದು ಕೂಡಿಸಿ ಜೀವಕಾಳ ತುಂಬಿ ಮತ್ತ ಅದೇ ದೇವಿನ ಏನು ಮಾಡ್ದ? ತನ್ನ ಮಗ್ಗಲಕ್ಕೆ ಕುಡಿಸ್ಕೊಂಡು ಲಗ್ನ ಆಗ್ಯಾನ ನನ್ನಪ್ಪ ಪರಮಾತ್ಮ. ಹೌದಲ್ಲ? ಇದು ದೇವ್ರ ಮಹಿಮಾ. ದೇವ್ರ ಮಹಿಮಾ. ಇಲ್ಲಿ ನನ್ನಪ್ಪ ಯಾರ್ರಿ? ಶೌರ ಸಿದ್ಧಿ ಮಾ ದೇವರದಾನ. ಇಂಥ ದೇವರಿಗೆ ಬಂದು ನೀವೆಲ್ಲರೂ ಕಾಲು ಬಿದ್ದಿರಲ್ರಿ. ನಿಮ್ಮ ಮನಿ ಒಳಗ ನಿಮ್ಮ ಗಂಡನೇ ದೇವರ ತಳಿ ನಿಮ್ಮ ಗಂಡನ ಸೇವೆಯನ್ನ ಮಾಡ್ತಿರಲ್ರಿ. ನಿಮ್ಮ ಪಾಲಿಗೆ ಗಂಡನೇ ದೇವರ. ಎಲ್ಲಿ ಜಗತ್ತಿನೊಳಗ ದೇವರು ಮಾಡುವಂತ ಕೆಲಸ ಬಹಳ ಅದ. ಅದಕ್ಕೆ ಹೇಳ್ಯಾರ ಅವರು, ಎಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಸೂಸುವ ಗಾಳಿವು ನಿಮ್ಮ ದಾನ. ನಿಮ್ಮ ದಾನವನ್ನುಂಡು ಅನ್ಯರನ ಹೊಗಳುವ ಕುನ್ನಿಗಳಂತಿರಿಯ ರಾಮನಾಥ ರಾಮನಾಥ ಅಂತ ಹೇಳ್ಯಾರ. ಇದು ಎಲ್ಲಾ ಗಾಳಿ, ನೀರ, ಬಿಸಿಲ, ಅನ್ನ ಕೊಟ್ಟವ ಯಾರಿ? ದೇವ್ರ. ಪರಮಾತ್ಮ ಕೊಟ್ಟಾನ. ಪರಮಾತ್ಮ ಅವತಾರ ತೊಟ್ಟಾನ. ಒಂದೊಂದು ಅವತಾರದಾಗ ಯಾಕ ತೊಟ್ಟಾನಂದ್ರ ಯಾರಿಗೆ ಹಂಕಾರ ಬಂದಾರ ಅವ್ರ ಹಂಕಾರ ಮುರಿದಾನ. ನಂಬಿಗಿಟ್ಟು ನಡೆದವ್ರ ಮನೆಯೊಳಗ ದಾಸಾನ ದಾಸಾಗಿ ದುಡ್ದಾನ. 14 ರತ್ನಗಳನ್ನು ಸಮುದ್ರದ ಎತ್ತವನ ನಪ್ಪ ಪರಮಾತ್ಮ ಎತ್ತಾನ. ಖರೆ ನಿನ್ನ ಗುರುವೇ ಯಾನ ಮಾಡಿದ? ಗುರುವಿನ ಇಂಥದೊಂದು ಕೂನು ತೋರಿಸಿದ್ರು ಮಾಳಪ್ಪ ಮಾಸ್ತರ್ ಅಂದ್ರ ಹೌದು, ಏನ್ ಹರ್ಕತ್ತಿಲ್ಲ ಅಂತೇಳಿ ಸಭಾ ಟಾಳಿ ಹೊಡೆದ್ರೆ ನಾನು ಅವ್ರ ಜೋಡಿ ಒಂದು ಟಾಳಿ ಹೊಡೆದು ತೋರಿಸ್ತೇನೆ. ಯಾಕ್ರಿ? ವಿಷಯ ಅವ್ರು ಇಟ್ಟಾರಪ್ಪ ಅಂತಂದ್ರೆ ಬಿಟ್ಟು ಹೋಗೋದಿಲ್ಲ. ವಿಷಯ ತಂಡಿಗೆ ಮುಟ್ಟಿಸಿ ಹೌದು ಇವತ್ತು ಗುರುವರೇ ಹೆಚ್ಚಾಗಬೇಕು, ಬೇಕಾರೆ ದೇವ್ರ ಹೆಚ್ಚು. ಯಾಕ್ರಿ? ಇರ್ಲಿ, ಬ್ಯಾಡಲ್ಲಾರ್ದೆ ನಾವೇ ಸಾಕು ಮಾಡೋನು. ಈಗ ಬಹಳ ಮಾತಾಡ ದೈವಕ್ಕೆ ವಾಜ್ಯ ಆಗ್ಬೇಡದ. ಇಲ್ಲಿ ನನ್ನ ತಾಯಿ ಬಳದವ್ರು ಕೂಡ್ಯಾರ. ಈ ಜೀವನದೊಳಗೆ ಹುಟ್ಟಿ ಬಂದು ನಾವು ಈ ಜೀವನಕ್ಕೆ ಹುಟ್ಟಿ ಬಂದ ಬಳಿಕ ಒಂದು ಮಾತು ತಮಗೆಲ್ಲರಿಗೂ ಲಕ್ಷ್ಯ ಇರಲಿ. ಅದು ಜಗತ್ತಿನೊಳಗ ಯಾರು ಹೆಣ್ಣಿನ ಜನ್ಮಕ್ಕ ಹುಟ್ಟಿ ಬಂದು ಗಂಡನ ಸೇವೆಯನ್ನ ಮಾಡಿ ಮುಕ್ತಿ ಮಂದಿರಕ್ಕೆ ಮುಟ್ಟಿ ಜಗತ್ತಿನೊಳಗ ಮುಕ್ತಿ ಮಂದಿರವನ್ನ ಮುಟ್ಟಿ ಜಗತ್ತಿನೊಳಗ ಕೀರ್ತಿ ಉಳಿಸ್ಯಾರ. ಅಂತ ಒಂದು ಯಾಕೆ ಹಚ್ಬೇಕ ಇದಪ್ಪ ಅದ ನಮ್ಮ ತಂಗಿ ಮತ್ತೆ ಬೇರೆ ಏನೋ ಇತ್ತಿದ್ದೀರ. ಕರೆ ನನ್ನ ಮಾತಿಗೆ ಒಪ್ಕೊಂಡಾರ ಅವರು. ಅದೇ ಹೆಣ್ಣು ಮಕ್ಕಳು ಹೆಂಗ ಇರ್ಬೇಕು, ಹೆಂಗ ನಡಿಬೇಕು, ಗಂಡನ ಮನೆಯೊಳಗ ದೇವರ ಸೇವೆಯನ್ನ ಮಾಡಿ ಯಾರ್ಯಾರ ಮುಕ್ತಿ ಮಂದಿರ ಮುಟ್ಟಿರನಂತ ತಾಯಿದು ಒಂದು 5 ನುಡಿ ಚಾಲ ಹಾಡ್ತಾ ಅದ್ರಾಗ ಸ್ವಲ್ಪ ಸ್ವಲ್ಪ ಮಾತಾಡ್ತಾರ ಅವರು. ಇರ್ಲಿ, ಬಹಳ ಮಾತಾಡೋನು ಬೇಡ. ಮತ್ತೆ ಇನ್ನೊಂದು ಸಂದೆ ನಮ್ಮ ಮಾಳು ಮಾಸ್ತರವರು ಗುರುವಿಂದ ಅವರು ಬೆಳೆಸಲಿ. ಗುರು ಏನ್ ಮಾಡ್ದ ಅದನ್ನ ಒಳ್ಳೆ ರೀತಿಯಿಂದ ಮಾಳು ಮಾಸ್ತರ್ ಅವರು ದೈವಕ್ಕೆ ತಿಳಿಸಿಕೊಟ್ರೆ ಸಾಕು, ನಮಗ ಆನಂದ ಆಗ್ತದ. ನಾ ಮೊದಲೇ ಹೇಳಿದ ಕಾಟ ಹೆಂಗಾಗಿದಪ್ಪ ಅಂತಂದ್ರ
ಅರ್ಥದಾನ ಕಾಟ ಯಾವ ಹೊಡ್ಲಾಕ್ ಬರ್ತದ ಈ ದೈವದ ಕಾಟ ಯಾರಿಗೆ ಹೊಡ್ಲಾಕ್ ಬರಂಗಿಲ್ಲ. ಹೌದೌದು. ಈ ದೈವದವರು ಯಾವಾದ ಹೆಚ್ಚದ ಯಾವಾದಿಲ್ಲ ಕಾಟ ಮಾಡೋರು ದೈವದ ಕೈ ಇದೆ ಯಾಕ್ರಿ. ಇರ್ಲಿ ಇನ್ನೊಂದು ಕ್ಯಾಲಿ ಹಾಡಿ ಪಾಳ್ಯ ಕೊಟ್ಟು ಬಿಡು. ಆಯ್ತು.